ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಛಲವಿದ್ದರೆ ಸಾಧನೆಗೆ ಅಂಗವಿಕಲತೆ ಅಡ್ಡಿಯಾಗದು, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬಣ ಬಡಿದಾಟ, ಮಂಗಳೂರಿನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಜೈಕಾರ ಘೋಷಣೆ. ಪ್ರಜಾಸೌಧ ನಿರ್ಮಾಣ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ ಪರಿಶೀಲನೆ. 1.71 ಕೋಟಿ ರೂಪಾಯಿ ಮೌಲ್ಯದ ಹೈಡ್ರೋಪಾನಿಕ್ ಗಾಂಜಾ ಕಳ್ಳ ಸಾಗಣೆ, ಮಲೇಷ್ಯಾದಿಂದ ಬಂದ ಪ್ರಯಾಣಿಕನ ಬಂಧನ. ಸುದ್ದಿಯ ವಿವರಗಳು. ಅಂಗವಿಕಲತೆ ಎಂಬುದು ದೇಹದಲ್ಲಿರಬಹುದು, ಆದರೆ ಸಾಧನೆ ಮಾಡುವ ಶಕ್ತಿ ಎಲ್ಲರ ಬಳಿ ಒಂದೇ ಇರುತ್ತದೆ. ಸಾಧಿಸುವ ಛಲವಿದ್ದರೆ ಸಾಧನೆಗೆ ಅಂಗವಿಕಲತೆ ಅಡ್ಡಿಯಾಗದು. ಆದ್ದರಿಂದ ಅಂಗವಿಕಲವನ್ನು ನ್ಯೂನತೆ ಎಂದು ಭಾವಿಸದೆ ಅದನ್ನು ಸಾಧನೆಗೆ ಪ್ರತ್ಯೇಕ ಮಾರ್ಗ ಎಂದು ಭಾವಿಸಿ ಎಲ್ಲರೂ ಸಾಧನೆ ಮಾರ್ಗದತ್ತ ಸಾಗಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ಅವರು ಬುಧವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ಹಾಗೂ ಜಿಲ್ಲೆಯಲ್ಲಿ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ವಿಕಲಚೇತನರ ದಿನಾಚರಣೆ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ರೈಲ್ ಲಿಪಿ ಕಂಡುಹಿಡಿದ ಲೂಯಿಸ್ ಬ್ರೈಲ್ ಬಾಲ್ಯದಲ್ಲಿ ಸಂಭವಿಸಿದೆ. ಅಪಘಾತದಿಂದ ಸಂಪೂರ್ಣವಾಗಿ ದೃಷ್ಟಿಹೀನರಾದರೂ ಅಸಾಮಾನ್ಯ ಬುದ್ಧಿ ಮತ್ತು ಸಾಧನೆಯ ಮೂಲಕ ಅಂಧರಿಗೆ ಓದು ಬರಹದ ಹೊಸ ಲೋಕವನ್ನು ತೆರೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಅದೇ ರೀತಿ ಈರಾ ಸಿಂಗಲ್ ಅವರು ದೈಹಿಕ ವಿಕಲತೆ ಇದ್ದರೂ ಅದನ್ನು ಅಡ್ಡಿಯಾಗಲು ಬಿಡದೆ ದೇಶದ ಕಠಿಣ ಪರೀಕ್ಷೆಯಾದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಐಎಎಸ್ ಆದ ಧೈರ್ಯಶಾಲಿ ಹಾಗೂ ಮಾದರಿ ಮಹಿಳೆಯಾಗಿದ್ದಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ, ಬಣ ರಾಜಕೀಯ ಇನ್ನೂ ಶಮನಗೊಂಡಿಲ್ಲ ಎಂದು ಬುಧವಾರ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಡಿಕೆ ಶಿವಕುಮಾರ್ ಪರ ಘೋಷಣೆಗಳೊಂದಿಗೆ ಸ್ವಾಗತಿಸಲಾಯಿತು. ಮಂಗಳೂರು ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಐತಿಹಾಸಿಕ ನಾರಾಯಣ್ ಗುರು ಮಹಾತ್ಮ ಗಾಂಧಿ ಸಂವಾದದ ಶತಮಾನೋತ್ಸವ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವೇಣುಗೋಪಾಲ್ ಮಂಗಳೂರಿಗೆ ಆಗಮಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂಪುಟ ಸಚಿವರು ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರು ಭಾಗವಹಿಸಿದರು. ವೇಣುಗೋಪಾಲ್ ಟರ್ಮಿನಲ್ನಿಂದ ನಿರ್ಗಮಿಸುತ್ತಿದ್ದಂತೆ ಪಕ್ಷದ ಕಾರ್ಯಕರ್ತರ ಗುಂಪೊಂದು ಶಿವಕುಮಾರ್ಗೆ ಬೆಂಬಲ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿತು. ಸಿದ್ದರಾಮಯ್ಯ ಇಲ್ಲಿಗೆ ಬಂದ ನಂತರ ಅವರ ಬೆಂಬಲಿಗರು ಸಿದ್ದು ಸಿದ್ದು ಪೂರ್ಣ ಅವಧಿ ಸಿದ್ದು ಎಂಬ ಘೋಷಣೆಗಳೊಂದಿಗೆ ಪ್ರತಿಘೋಷಣೆ ಕೂಗಿದರು. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಪರ ಗುಂಪಿನ ನಾಯಕ ಮಿಥುನ್ ರೈ, ಪಕ್ಷದೊಳಗೆ ನಾಯಕರ ಮಧ್ಯೆ ಯಾವುದೇ ಪೈಪೋಟಿ ಇಲ್ಲ. ಆದರೆ ಅನೇಕ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ನೋಡಲು ಸಂತೋಷ ಪಡುತ್ತಾರೆ ಎಂದು ಒಪ್ಪಿಕೊಂಡರು. ಈ ಘೋಷಣೆ ಕೂಗುವಿಕೆಯು ತಳಮಟ್ಟದ ಕಾರ್ಯಕರ್ತರಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಸಹಜ ಪ್ರೀತಿಯ ಅಭಿವ್ಯಕ್ತಿಯಾಗಿದೆ ಎಂದು ಅವರು ಬಣ್ಣಿಸಿದರು. ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ.
ಅದಾದಮೇಲೆ AICC ಜನರಲ್ ಸೆಕ್ರೆಟರಿ ಆದಂತಹ KC ವೇಣುಗೋಪಾಲ್ರವರಿಗೆ ಜೈಕಾರ ಹಾಕೋದು ನಮ್ಮ ಸಂಪ್ರದಾಯ. ಅದಾದ ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರಿಗೆ ಜೈಕಾರ ಹಾಕೋದು ಕಾಂಗ್ರೆಸ್ ಪಕ್ಷದ ಪಾರ್ಟಿ ಕೆಡರ್ ಕಾರ್ಯಕ್ರಮ. CM ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ಹಾಕ್ತೀವಿ. ನೋಡ್ರಿ, ಇದೆಲ್ಲ ಮಾಧ್ಯಮದವರು ಉಂಟಲ್ಲ, ಸಿದ್ದರಾಮಯ್ಯರನ್ನು ಹಾಗೂ DK ಶಿವಕುಮಾರ್ ಅವರನ್ನು ಬಣ ಅಂತ ಬಿಂಬಿಸ್ತಾ ಇದ್ದೀರಾ. ಇದರಲ್ಲಿ ಒಂದ್ ನಿಮಿಷ, ಇದರಲ್ಲಿ ಯಾವುದು ಬಣ ರಾಜಕೀಯ ಇಲ್ಲ. ಸಿದ್ದರಾಮಯ್ಯ ಅವರು ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ DK ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮ್ಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮ್ಗೆ DK ಶಿವಕುಮಾರ್ ನಾಯಕರೇ. ಗೊಂದಲ What slogan are you talking about? Our party AICC General Secretary has come. It is our party's cadres' responsibility first to take our leadership's name, that is Rahul Gandhi's name. Second, it is our party's responsibility, cadres' responsibility to take our AICC General Secretary's name. Once AICC General Secretary's name is taken, then our party cadres' responsibility to take our state president's name. That's what we have taken. We are also taking Siddaramaya's name. This is our party cadre program, not government program. While it is a government program, definitely we'll take Siddaramaya's name. Now party cadre people have come, our block presidents have come, so it is their bound duty to take DK Shivkumar's name. What is wrong in that? Why are you making it an issue? There is no difference between DK Shivkumar and Siddaramaya sir. Siddaramaya sir is one person who has never gone behind power. Siddaramaya sir is one person who has always created another leader. Definitely whatever talks are going on, it will go on. I am 100% sure, party is 100% sure, all workers are. If someone is making DK Shivkumar the chief minister, is Siddaramaya sir is making DK Shivkumar as the chief minister. ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರಿಂದು ಹೊಸದಾಗಿ ನಿರ್ಮಾಣವಾಗುತ್ತಿರುವ ಪ್ರಜಾಸೌಧ ಜಿಲ್ಲಾ ಆಡಳಿತ ಕೇಂದ್ರ ಬೀದರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿ ಗುಣಮಟ್ಟದಲ್ಲಿ ಮುಂದುವರಿಸುವಂತೆ ಕಾರ್ಯನಿರ್ವಹಣಕ ಇಂಜಿನಿಯರ್ ಶಿವಶಂಕರ್ ಕಾಮಶೆಟ್ಟಿ ಹಾಗೂ ಗುತ್ತಿಗೆದಾರರಾದ JM ಕನ್ಸ್ಟ್ರಕ್ಷನ್ ಇವರಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮುಕುಲ್ ಜೈನ್, ಸಹಾಯಕ ಆಯುಕ್ತರಾದ ಮೊಹಮ್ಮದ್ ಶಕೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು 1.71 ಕೋಟಿ ರೂಪಾಯಿ ಮೌಲ್ಯದ ಹೈಡ್ರೋಪೋನಿಕ್ ಗಾಂಜಾವನ್ನು ಕಳ್ಳಸಾಗಣೆ ಮಾಡುತ್ತಿದ್ದಕ್ಕಾಗಿ ಮಲೇಷ್ಯಾದಿಂದ ಇಲ್ಲಿಗೆ ಆಗಮಿಸಿದ ಪ್ರಯಾಣಿಕನನ್ನು ಬಂಧಿಸಿದ್ದಾರೆ ಎಂದು ಅಧಿಕಾರಿಗಳು ಬುಧವಾರ ತಿಳಿಸಿದ್ದಾರೆ. ಈ ಘಟನೆ ಡಿಸೆಂಬರ್ 1ರಂದು ಬೆಂಗಳೂರು ವಿಮಾನ ನಿಲ್ದಾಣದ ಟರ್ಮಿನಲ್ 2ರಲ್ಲಿ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಸ್ಟಮ್ ಅಧಿಕಾರಿಗಳು ಕೌಲಂಪುರದಿಂದ ಆಗಮಿಸುತ್ತಿದ್ದ ಒಬ್ಬ ಪ್ರಯಾಣಿಕನನ್ನು ತಡೆದು 1.71 ಕೋಟಿ ರೂಪಾಯಿ ಮೌಲ್ಯದ 4.9 ಕೆಜಿ ಹೈಡ್ರೋಪೋನಿಕ್ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಆ ಪ್ರಯಾಣಿಕನನ್ನು NDPS ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿದೆ ಎಂದು ಬೆಂಗಳೂರು ಕಸ್ಟಮ್ಸ್ ಎಕ್ಸ್ನಲ್ಲಿ ಪೋಸ್ಟ್ನಲ್ಲಿ ತಿಳಿಸಿದೆ. ಆದಾಗ್ಯೂ ಕಸ್ಟಮ್ಸ್ ಪ್ರಯಾಣಿಕನ ಗುರುತನ್ನು ಬಹಿರಂಗಪಡಿಸಿಲ್ಲ. ಮತ್ತೊಂದು ಪೋಸ್ಟ್ನಲ್ಲಿ ನವೆಂಬರ್ 18ರಿಂದ 30ರವರೆಗೆ ಬೆಂಗಳೂರು ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು 19.65 ಲಕ್ಷ ಸಿಗರೆಟ್, 4830 ಇ ಸಿಗರೆಟ್, 69.67 ಕೆಜಿ ಗಾಂಜಾ, 115 ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು 280 ಟಾರಂಟಲ್ಗಳು ಮತ್ತು 2809 ವಿನಂಚಿನಲ್ಲಿರುವ ಮೀನುಗಳು ಸೇರಿದಂತೆ ವನ್ಯಜೀವಿ ಪ್ರಭೇದಗಳನ್ನು ವಶಪಡಿಸಿಕೊಂಡಿದ್ದು ಕಳ್ಳಸಾಗಣೆ ಜಾಲವನ್ನು ಭೇದಿಸಿದ್ದಾರೆ ಎಂದು ತಿಳಿಸಿದೆ. ದೆಹಲಿ ಮಹಾನಗರ ಪಾಲಿಕೆಯ 12 ವಾರ್ಡ್ಗಳಲ್ಲಿ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಆಡಳಿತಾರೂಢ ಭಾರತೀಯ ಜನತಾ ಪಕ್ಷ 7 ಸ್ಥಾನಗಳನ್ನು ಗೆದ್ದರೆ ಆಮ್ ಆದ್ಮಿ ಪಕ್ಷ 3 ಸ್ಥಾನಗಳು ಗೆದ್ದಿದೆ. ಕಾಂಗ್ರೆಸ್ ಮತ್ತು AIFB ತಲಾ 1 ಸ್ಥಾನವನ್ನು ಗೆಲ್ಲುವ ಮೂಲಕ ದೆಹಲಿ ಮಹಾನಗರ ಪಾಲಿಕೆಯಲ್ಲಿ ತಮ್ಮ ಖಾತೆ ತೆರೆದಿವೆ. ಬಿಜೆಪಿಯ ಮನೀಷಾ ದೇವಿ ದ್ವಾರಕ್ ವಾರ್ಡ್ನಿಂದ, ಸರಳಾ ಚೌಧರಿ ವಿನೋದ್ ನಗರದಿಂದ, ವೀಣಾ ಅಸಿಜಾ ಅಶೋಕ್ ವಿಹಾರ್ನಿಂದ, ಅಂಜುಮ್ ಮಂಡಲ್ ಗ್ರೇಟರ್ ಕೈಲಾಶ್ನಿಂದ, ರೇಖಾ ರಾಣಿ ದೀಚಾವ್ ಕಲಾಂನಿಂದ, ಅನಿತಾ ಜೈನ್ ಶಾಲಿಮಾರ್ ಬಾಗ್ನಿಂದ ಮತ್ತು ಸುಮನ್ ಕುಮಾರ್ ಗುಪ್ತಾ ಅವರು ಚಾಂದನಿ ಚೌಕ್ನಿಂದ ಗೆಲುವು ಸಾಧಿಸಿದ್ದಾರೆ.
ಎಪಿಆರ್ ರಂಜನಾ ಅರೋರಾ, ಅನಿಲ್ ಮತ್ತು ರಾಮ್ ಸ್ವರೂಪ್ ಕನೋಜಿಯಾ ಗೆಲುವು ಸಾಧಿಸಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸುರೇಶ್ ಚೌಧರಿ ಸಂಗಮ್ ವಿಹಾರ್ನಿಂದ ಗೆದ್ದರೆ ಎಐಎಫ್ಬಿಯ ಮೊಹಮ್ಮದ್ ಇಮ್ರಾನ್ ಚಾಂದನಿ महल वार्डनिंद जय ಗಳಿಸಿದ್ದಾರೆ। सबसे पहले तो मैं जहां दिल्ली के लोगों का धन्यवाद करता हूं, उन्होंने एक बहुत बड़ा मैंडेट दिया है भाजपा को। दिल्ली के अंदर 12 में से 2/3 सीटों से हम जीतकर निगम के अंदर वापस आए हैं। ये हिस्टोरिकल जीत दिल्ली की मानयोग मुख्यमंत्री जी के पिछले 8-9 महीनों के अथक प्रयासों के चलते जो दिल्ली में निरंतर विकास के काम शुरू हुए, इसमें हिस्टोरिकल जीत प्राप्त हुई। हमारी पार्टी को 45% वोट शेयर दिल्ली का मिला है, जो अपने आप में एक ऐतिहासिक है। 45% वोट शेयर हमें इस चुनाव में मिला है। हमारी विरोधी पार्टी जो लगभग 10 साल तक दिल्ली को उजाड़ कर गई, जो बड़ी बड़ी डींगे मार रहे थे और कह रहे थे कि 12 सीटों में से हम जीत ना पाएंगे, और उनका मानना था कि मेजॉरिटी में वो जीतेंगे, दिल्ली के लोगों ने यह साबित कर दिया और बता दिया। जो 3 सीटों पर सिमट कर रह गई है, जो 20% अपनी सीटें बचाने में भी नाकाम रही, ये स्पष्ट बताता है कि दिल्ली के लोग आज किस चीज में विश्वास करते हैं। दिल्ली के लोग केवल और केवल डेवलपमेंट में विश्वास करते हैं। मैं इस सभी जीत के लिए अपनी दिल्ली की मानयोग मुख्यमंत्री रेखा गुप्ता जी को, दिल्ली के हमारे सभी संगठन के लोगों को, जिनके अथक प्रयासों के चलते, और देश के प्रधानमंत्री का धन्यवाद करता हूं, जो दिल्ली को निरंतर हर तरह की सेवाओं देने के लिए अपना समय देते हैं। ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಯುದ್ಧ ವಿಮಾನ ಎಸ್ಕೇಪ್ ವ್ಯವಸ್ಥೆಯ ಹೈಸ್ಪೀಡ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ್ದು, ಯುದ್ಧ ಪೈಲಟ್ಗಳಿಗೆ ನಿರ್ಣಾಯಕ ಸುರಕ್ಷಾ ಸಾಮರ್ಥ್ಯವನ್ನು ಇದು ಮೌಲ್ಯೀಕರಿಸಿದೆ। ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ಸ್ ರಿಸರ್ಚ್ ಲ್ಯಾಬೊರೇಟರಿನಲ್ಲಿರುವ ಡಿಆರ್ಡಿಒದ ರೈಲ್ ಟ್ರ್ಯಾಕ್ಟರ್ ರಾಕೆಟ್ ಸ್ಲೇಡ್ ಸೌಲಭ್ಯದಲ್ಲಿ ರಾಕೆಟ್ ಸ್ಲೇಡ್ ಪ್ರಯೋಗವು ಗಂಟೆಗೆ 800 ಕಿಲೋಮೀಟರ್ ನಿಖರವಾಗಿ ನಿಯಂತ್ರ ವೇಗವನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ। ಪರೀಕ್ಷೆಯು 3 ಪ್ರಮುಖ ಅಂಶಗಳನ್ನು ಮೌಲ್ಯೀಕರಿಸಿದೆ: ಕ್ಯಾನೋಪಿ ಬೇರ್ಪಡಿಕೆ, ಎಜೆಕ್ಷನ್ ಸೀಕ್ವೆನ್ಸಿಂಗ್ ಮತ್ತು ಸಂಪೂರ್ಣ ಏರ್ಕ್ರೋ ರಿಕವರಿಯಾಗಿದೆ। ವಿಮಾನದೊಳಗೆ ತುರ್ತು ಪರಿಸ್ಥಿತಿಯಲ್ಲಿ ಪೈಲಟ್ಗೆ ವಿಮಾನದಿಂದ ಸುರಕ್ಷಿತ ಪಾರು ಕಾರಿಡಾರ್ ನೀಡಲು ಈ ಹಂತಗಳು 1 ಸೆಕೆಂಡಿನ ಕೆಲವು ಭಾಗಗಳಲ್ಲಿ ಮತ್ತು ಸರಿಯಾದ ಕ್ರಮದಲ್ಲಿ ನಡೆಯಬೇಕು। ಹಾರಾಟದ ನಿರ್ಣಾಯಕ ಹಂತಗಳಲ್ಲಿ ಫೈಟರ್ ಜೆಟ್ಗಳು ಅನುಭವಿಸುವಂತಹ ಹೆಚ್ಚಿನ ವೇಗದ ಪರಿಸ್ಥಿತಿಗಳಲ್ಲಿ ಈ ವ್ಯವಸ್ಥೆಯು ವಿನ್ಯಾಸಗೊಳಿಸಿದಂತೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತೋರಿಸುತ್ತದೆ। ಬೀದರ್ ಜಿಲ್ಲೆಯ ಗುಮ್ಮ ಗ್ರಾಮದಲ್ಲಿ ಶಿಲ್ಬೆ ಕ್ರಾಸ್ ಕಿತ್ತು ಹಾಕುವ ಪ್ರಯತ್ನ ನಡೆದಿದೆ ಎಂಬ ಆರೋಪದ ಮೇಲೆ ಗ್ರಾಮಸ್ಥರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ। ಗುಮ್ಮ ಗ್ರಾಮದ ನಿವಾಸಿಗಳಾದ ದಿಲೀಪ್ ಬಾಬ್ ಶೆಟ್ಟಿ, ಬಕ್ಕಪ್ಪ ಕೊಂಡ ಹಾಗೂ ನಾಗೇಶ್ ಪಾಟೀಲ್ ಎಂಬುವವರು ಒಗ್ಗೂಡಿ ಗ್ರಾಮದ ಶಿಲುಬೆಯನ್ನು ತೆರವುಗೊಳಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಜಾತಿ ಆಧಾರಿತ ಸಹಿಗಳನ್ನು ಸಂಗ್ರಹಿಸಿದ್ದಾರೆ ಎನ್ನಲಾಗಿದೆ। ಗ್ರಾಮದಲ್ಲಿ 1999ರಲ್ಲಿ ನಿರ್ಮಾಣಗೊಂಡು ಆಗಿನ ಉಪ ಸಭಾಪತಿ ಡೇವಿಡ್ ಸೀಮನ್ ಅವರಿಂದ ಉದ್ಘಾಟನೆಗೊಂಡ ಈ ಶಿಲುಬೆ ಇಂದಿಗೂ ಅಸ್ತಿತ್ವದಲ್ಲಿದೆ। ಇತ್ತೀಚೆಗೆ ಶಿಲುಬೆಗೆ ಸ್ವಲ್ಪ ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು, ಆದರೆ ಇದೀಗ ಕೆಲವರು ಇದನ್ನು ಕಿತ್ತು ಹಾಕುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ। ಈ ಕುರಿತು ಗ್ರಾಮ ಪಂಚಾಯಿತಿಯವರು ಹಲವು ಬಾರಿ ಸಂಧಾನ ಸಭೆ ಕರೆದರೂ ಆರೋಪಿಗಳ ಪೈಕಿ ಯಾರೂ ಹಾಜರಾಗಿಲ್ಲ। ಗ್ರಾಮಸ್ಥರ ದೂರು ಪ್ರಕಾರ ಆರೋಪಿಗಳು ಜಾತಿ ನಿಂದನೆ ನಡೆಸುತ್ತಿದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲು ಯತ್ನಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ। ಗ್ರಾಮಸ್ಥರು ಈ 3 ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸರಿಗೆ ಆಗ್ರಹಿಸಿದ್ದಾರೆ। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್। ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ। ವಂದನೆಗಳು।